ಹಲೋ ಹಲೋ ಏ ಬ್ಯಾಟ್ರಿ ಹೇಳ್ರಿ ಹಲೋ ಹೇಳ್ರಿ ಸರ್ ಏನಾಗೈತ್ರಿ? ಆ, ಅದು ಆ, ಅದು ನಿನ್ನೆ ಮಧ್ಯಾಹ್ನ ಒಂದು ಅಡ್ಮಿಟ್ ಆಗ್ಯದ್ರಿ ಪೇಷಂಟ್. ಹಾ ರೀ ಅದು ರಕ್ತ ಸ್ವಲ್ಪ ಕಡಿಮೆ ಅದ, ಅವ್ರು ಹೋಗಂದಾರ, ಮುಂದ ಹೋಗಿಲ್ಲ ಅವ್ರು. ಹಾ ರೀ ಮೊದ್ಲು ನನ್ 3ನೇದ್ ಐತಿ, 2ರೊಳಗೂ ನಂದು ರಕ್ತ ಇಷ್ಟೇ ಐತಿ ಅಂತ ಹೇಳಿ ಇಲ್ಲೇ ಕುಂತಾರ. ಹಾ ರೀ ಏನಾದ್ರು ಜವಾಬ್ದಾರಿ ನಾವೇ ಅಂತ ಹೇಳಿ ಸಿಸ್ಟರ್ ದಬಾಯಿಸಿ ಸೈನ್ ಗಿನ್ ಎಲ್ಲ ಮಾಡಿ ಡೆಲಿವರಿ ಮಾಡ್ಕೊರಿ, ನೀವ್ ಯಾಕೆ ಮಾಡ್ಕೊಳ್ಳೋದು ಅಂತ ಹೇಳಿ ದಬಾಯಿಸ್ಯಾರ್ರಿ. ಹಾ ರೀ ಇವರು ಮೇಡಮ್ಗೆ ಇನ್ಫಾರ್ಮ್ ಮಾಡ ಮೇಡಮ್ ಇನ್ಸ್ಟ್ರಕ್ಷನ್ ಆಗಿ ಡೆಲಿವರಿ ಮಾಡ್ಯಾರ. ಹಾ ರೀ ಡೆಲಿವರಿ ಮಾಡಿದ ತಕ್ಷಣ ಅದು ಬ್ಲೀಡಿಂಗ್ ಹೆಚ್ಚಾಗ್ಬಿಟ್ಟದ ಒಮ್ಮೆ. ಹಾ ರೀ ಹೆಚ್ಚಾಗನ ಮತ್ತೆ ಅದಕ್ಕೆ ಐ ಫ್ಲೂಯಿಡ್ ಎಲ್ಲ ಕೊಟ್ಟು ಸ್ಟೇಬಲ್ ಮಾಡಿ ಆಂಬುಲೆನ್ಸ್ ನಾಗ ಬಿಜಾಪುರಕ್ಕೆ ಹೋಗ್ರತ್ ಕಳ್ಸ್ಯಾರ. ಹಾ ರೀ ಅವ್ರು ಬಿಜಾಪುರಕ್ಕೆ ಹೋಗಿಲ್ರಿ. ಅಲ್ಲಿ ಮತ್ ಮೊಗಲಾಯ ಮೇಡಮ್ ಹತ್ರ ಹೋಗಿ ಅಲ್ಲೊಂದ್ ತಾಸ ಹಿಂಗ ವೇಟ್ ಮಾಡೋಣ, ಅದು ಸೀರಿಯಸ್ ಆಗನ ಅವ್ರ ಮುಂದ್ ಕಳ್ಸ್ಯಾರ. ಹಾ ರೀ ಮುಂದ್ ಕಳ್ಸನ ಅದು BLD ಹೋಗಿ ಅಲ್ಲಿ ಡೆತ್ ಆಗ್ಯದ್ರಿ. ಬಾಡಿ ಎಲ್ಲಿ ಅದ್ರಿ ಈಗ? ಈಗ BLD ಒಳಗೆ ಅದ್ರಿ ಬಾಡಿ. BLD ಒಳಗ ಅವ್ರು ಇಲ್ಲಿ ತರ್ತೀನಂತಾರ, ಅದಕ್ಕೆ ಸಾಹೇಬ್ರ ಕಡೆ ನಾವೇ ಈ ಸಾಹೇಬ್ರ ಎಲ್ಲಿದಾರಿ? ಯಾರ್ರಿ? ಇವ್ರು MLA ಸಾಹೇಬ್ರಿ. MLA ಅಲ್ರಿ, ನಾ ರಿಪೋರ್ಟರ್ ರೀ ಮಾತಾಡೋದು. ಹೌದಾ? ಹಾ 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 ತಾಲೂಕಾ ಉಪಾಧ್ಯಕ್ಷರೇ. ನನ್ಗೆ ಬಾಡಿದ ಅಷ್ಟು ಇನ್ಫಾರ್ಮೇಶನ್ ಇಲ್ರಿ, ನೋಡ್ತೀನಿ ನಾನು, ಹೇಳ್ತೀನಿ. ಹಾ ಏನ್ ಕಂಪ್ಲೇಂಟ್ ಮಾಡತ್ತಾರತ್ತ ಅವ್ರು? ಅಂದಾರ, ಬಟ್ ನನ್ಗಿನ್ನ ಫುಲ್ ಇನ್ಫಾರ್ಮೇಶನ್ ಗೊತ್ತಿಲ್ರಿ ಪೊಲೀಸ್ ಸ್ಟೇಷನ್ ಇಂದ. ಅಲ್ರಿ ಅದು ಹೆಂಗ್ ಯಾವಾಗ ಅಡ್ಮಿಟ್ ಆಗ್ಯಾರ್ರಿ ಅವ್ರು? ನಿನ್ನೆ ಮಧ್ಯಾಹ್ನ ರೀ. ಯಾವ ಊರ್ದ್ರಿ ಪೇಷಂಟ್? ಲೋಕಲ್ ರೀ, ಸಿಂದಗಿ. ಏನ್ರಿ ಹೆಸರು? ಏನ್ರಿ ಹೆಸರು? ಪೇಷಂಟ್ ಹಾ ರೀ ಅದು ಮೈತ್ರಾ ರೀ. ಮೈತ್ರಾ ರೀ. ಸ್ವಲ್ಪ ಡ್ರೈವ್ ಮಾಡತ್ತೀನಿ ನಾನು, ಸ್ವಲ್ಪ ನಿಮ್ಗೆ ಒಂದ್ 10 ನಿಮಿಷ ಬಿಟ್ಟು ಹೇಳಿ. ಹಾ ಅಲ್ಲ ಹಿಂಗ್ ಮಾಡಿ ಬಿಡ್ತೀರಿ ನೋಡ್ರಿ. ಹಾ ಇಲ್ಲ ಈಗ ಜಸ್ಟ್ ಹೊಂಟಿನ ಈಗ. ರಿಪೋರ್ಟರ್ ಒಟ್ಟ ಮಾಹಿತಿ ಎಲ್ಲ ಕಚ್ಕೊಂಡ್ ಇಲ್ಲ ಬಿಡ್ತೀರಿ. ಕೊಟ್ಟೆ. ಇಲ್ಲ ಹಂಗೇನಿಲ್ರಿ, ನೀವು ಬರ್ರಿ. ಅಲ್ಲ ನೀವ್ ಇಡ್ತಕ್ಕಾದ್ರೂ MLA ಫೇವರ್ ಹತ್ತಿಕರಿಂದ ಮಾತಾಡ್ರಿ ಅಷ್ಟೇ. ಇಲ್ಲ ಫೇವರ್ ಅಂತ ಏನಿಲ್ರಿ, ಮಾತಾಡ್ರಿ ನನ್ ಜೊತೆ. ರಿಪೋರ್ಟರ್ ನಾ ಡ್ರಾಯಿಂಗ್ ಮಾಡಕತ್ನಿ ಅಂತ ಹೇಳ್ಬಿಟ್ರಿ. ಅಲ್ಲ ಇಲ್ಲಿ ಮಾರ್ಕೆಟ್ ನಾಗ ಬಂದೇನ ಜಸ್ಟ್. ನೋಡ್ರಿ ಇಲ್ಲಿ ಇನ್ನೊಬ್ರು ಮಾತಾಡ್ತಾರ ನೋಡ್ರಿ, ಬಾಜು ಕುಂತಾರ, ಡಾಕ್ಟರ್ ರಾಠೋಡ್ ಅಂತ. ಸರ್ ಹೇಳಿ. ಅವ್ರ ಹೆಸರು ಮೈತ್ರಾ ರಾಮಚಂದ್ರ ಇದು ಮೈತ್ರಾ ರವಿಚಂದ್ರ ಸುಂಗಟ್ಯಾಣ, ವಯಸ್ಸು 26, ಸಿಂದಗಿ ನಿವಾಸಿ. ನಂತರ ಅವ್ರು ಇಲ್ಲಿ ಆಸ್ಪತ್ರೆಗೆ ಬಂದಿದ್ದು 1 ಗಂಟೆಗೆ ರೀ. ನಂತರ ಡೆಲಿವರಿ ಆಗಿದ್ದು 6:15 ರೀ, ಸಾಯಂಕಾಲ ರೀ. ನಂತರ ಇಲ್ಲಿಂದ ಸ್ಟೆಬಿಲೈಸ್ ಮಾಡಿ ಕಳಿಸಿದ್ದು ಆಂಬುಲೆನ್ಸ್ ಅಲ್ಲಿ ರೀ. ನಂತರ ಅವ್ರಿಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂದ್ರೆ ಈ ಕಡೆ ಹೋಗ್ಯಾರ. ಅಲ್ರಿ ಅದಕ್ಕಿಂತ ಮೊದಲ ನೀವು ರೆಫರ್ ಮಾಡಬಹುದಾಗಿತ್ತಲ್ಲ ಅವ್ರಿಗೆ? ಮಾಡ್ಯದ್ರಿ, ಹೋಗಿಲ್ಲ ಅವ್ರ ಕಡೆ ಲೆಟರ್ ತಗೊಂಡದ್ರಿ. ಅವ್ರ ಒಲ್ಲೆಂದಿದ್ದು ಲೆಟರ್ ಹೋದ್ರಿ ನಿಮ್ ಕಡೆ. ಹೌದು. ಅಲ್ಲ ನೀವ್ ಹೇಳಿ, ಅದು ಕಾಮನ್ ಆಗಿ ಎಲ್ಲರೂ ತಗೋತಾರ ಬಿಡ್ರಿ ಕನ್ಸರ್ಟ್ ಫಾರ್ಮ್. ನೀವು ಅವ್ರಿಗೆ ನಿಮ್ದು ಹಿಂಗ್ ಪ್ರಾಬ್ಲಮ್ ಐತಿ ಅಂತ ಕರಿ ಅವ್ರಿಗೆ ಹೇಳಿ ನೀವೇನ್ರ ತಗೊಂಡ್ರಿ. ಕನ್ಸರ್ಟ್ ಫಾರ್ಮ್ ಯಾವ್ದು ರೆಗ್ಯುಲರ್ ಯಾವ ಪೇಷಂಟ್ ಬಂದ್ರು ತಗೋತಾರ ಆತರ ಟ್ರೀಟ್ಮೆಂಟ್ ಇದ್ದಾಗ. ನೀವು ಅದು ಹೇಳ್ಬೇಡ್ರಿ, ನೀವು ಅವ್ರಿಗೆ ಹೇಳಿದ್ದು ಕನ್ವಿನ್ಸ್ ಮಾಡಿ ಹಿಂಗೈತಿ ಇಲ್ಲ ನಿಮ್ಮ ಹಿಂಗೇನ್ರ ಹೇಳಿದ್ರೇನ ಕನ್ವಿನ್ಸ್ ಅವ್ರು ಮಾಡೇ ಮಾಡಿರ್ತಾರ್ರಿ, ಆಫೀಸರ್ಸ್ ಗಳು ಎಲ್ಲಾರು ಹೇಳ್ಯಾರ್ರಿ. ಬಟ್ ಅವ್ರು ಒಂದ್ ಗಂಟೆಲಿಂದ 6 ಗಂಟೆ ತನ 1 ಗಂಟೆಯಿಂದ 2, 3, 4 ತನ ಕನ್ವಿನ್ಸ್ ಮಾಡ್ಯಾರ್ರಿ. ಮತ್ತೆ ಪೇನ್ ಸ್ಟಾರ್ಟ್ ಆದಾಗ ಹೋಗಾಕ ರೆಡಿ ಇಲ್ರಿ. ಅಲ್ಲ 6 ಗಂಟೆಗೆ ಇಲ್ಲಿ ಡೆಲಿವರಿ ಆಗ್ಯದ್ರಿ. ನೀವ್ ಯಾರಿಗ್ ಕನ್ವಿನ್ಸ್ ಮಾಡ್ರಿ? ಅವ್ರ ಗಂಡಕ್ಕೆ ಕನ್ವಿನ್ಸ್ ಮಾಡ್ಯಾರ್ರಿ. ಅವ್ರು ಪೇಷಂಟ್ ಗಂಡಗೆ ರೀ? ಗಂಡ ರವಿಚಂದ್ರ. ಮತ್ತೆ ಈ ಪೇಷಂಟ್ ತಾಯಿಯರು ಯಾರು ಬಂದಿದ್ದಿಲ್ಲ ಅಂದ್ರೆ ಜೊತೆಗೆ? ಅವ್ರ ತಾಯಿಯವರು 1 ನಿಮಿಷ, ಇದು ಅವ್ರ ತಾಯಿಯವ್ರು ಯಾರು ಇದ್ರೇನ್ರಿ? ಅವ್ರ ತಾಯಿ ಇದ್ದಾರ್ರಿ. ಅವ್ರ ಹಿಂದೆ ಯಾರಿದ್ದಾರೆ? ಅವ್ರ ಗಂಡ ಮತ್ತೆ ಮತ್ತೊಬ್ರು ಹೆಣ್ಮಗಳು, 3 ಜನ ಇದ್ದಾರ್ರಿ ಅವ್ರು. ಅಲ್ಲ ಅವ್ರ ಬೇರೆನೆ ಹೇಳ್ತಾರ, ಅವ್ರು ಇಲ್ರಿ ನಮ್ಗೇನ್ ಹೇಳಿಲ್ಲ ಅವರು ಕನ್ವಿನ್ಸ್ ಮಾಡಿರಲ್ಲ. ಇಲ್ಲಿ 1 ನಿಮಿಷ, ಅಲ್ಲಿ ಸ್ಟಾಫ್ ನರ್ಸ್ ಡ್ಯೂಟಿ ಮೇಲೆ ಇದ್ರಲ್ರಿ, ಅವ್ರ 2-3 ತಾಸು ಕನ್ವಿನ್ಸ್ ಮಾಡ್ಯಾರ್ರಿ. ಅವ್ರು ಕೊಡ್ತಿ ನೋಡ್ರಿ. ಅಲ್ಲಲ್ರಿ ಇಲ್ಲಿ ಕೇಳ್ರಿ, ಇವ್ರ ಜೊತೆ ನೀವ್ ಹೆಂಗೆ ಕೊಟ್ಕೋತ ಹೋಗಿ ಮಾತಾಡೋ ಅವಶ್ಯಕತೆ ಇಲ್ರಿ. CM ಅವ್ರು ಹೇಳಿ ಉತ್ತರ. ನೀವು ಅವ್ರ ಮ್ಯಾಗ CM ನಿಮ್ ಮ್ಯಾಗ, ನೀವು ಸ್ಟಾಫ್ ನರ್ಸ್ ಮ್ಯಾಗ ಬೇಡ್ರಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಹೇಳ್ರಿ. ಸರ್ ಅವ್ರಿಗೆ 1 ಗಂಟೆ, ಅವ್ರು 1 ಗಂಟೆಗೆ ಬಂದಾರಿ. 1 ಗಂಟೆಗೆ ಮಾರ್ನಿಂಗ್ ಡ್ಯೂಟಿ ಇದ್ದವ್ರು ಹೇಳ್ಯಾರ ಅಡ್ವೈಸ್ ಮಾಡಿ. ಇಲ್ರಿ ಮೊದಲ ಇನ್ನೇಗೆ 1 ನಿಮಿಷ, ನೀವು ಏನ್ ಹೇಳ್ತೀರಿ? ಮಾರ್ನಿಂಗ್ ಡ್ಯೂಟಿ ಇದ್ದವ್ರು ಹೇಳ್ತೀರಿ ಅಂತ ನನ್ನ ಇದ್ರ ಹೇಳ್ತೀರಿ. ಅವ್ರು ರಾಠೋಡ್ ಸರ್ ಕೇಳೋಣ ಇಲ್ಲ ನಾ ಕನ್ವಿನ್ಸ್ ಮಾಡಿ ಹೇಳಿನಿ ಅಂತ ಹೇಳ್ತೀರಿ. ಮಾಡಿವ್ರಿ, ಮಧ್ಯಾಹ್ನ ಯಾಕೆ ಮಾತಾಡ್ತೀರಿ?
ಇಲ್ರಿ ಡಬಲ್ ಬಂದ್ ಅಲ್ರಿ ಸರ್ ಮಾರ್ನಿಂಗ್ ದವ್ರ ಇದ್ದಾರು ಹೇಳ್ಯಾರಿ ನಾವು ಬಂದ್ ನೆಕ್ಸ್ಟ್ ಬಂದಾರ ಡ್ಯೂಟಿ ತಗೊಂಡಿವಲ್ರಿ ನೀವ್ ಚಾರ್ಜ್ ಎಷ್ಟ್ ಗಂಟೆಗ್ ಬಂದಿರಿ? 2 ಗಂಟೆಗೆ ಸರ್. 2 ಗಂಟೆಗ್ ಬಂದಿರಿ. ಹಾ, ಸರ್. ಬೆಳಿಗ್ಗೆ ಅವ್ರ ಎಷ್ಟ್ ಗಂಟೆಗ್ ಇದು ಅಡ್ಮಿಟ್ ಆಗ್ಯಾರ್ರಿ? 1 ಗಂಟೆಗೆ ಮಧ್ಯಾಹ್ನ 1 ಗಂಟೆಗೆ ಬಂದಾರ ಸರ್ ಯಾರ್ರಿ? ಪೇಷಂಟ್. ಹಾ 1 ಗಂಟೆಗೆ ಬಂದಾರಿ. ಮಾರ್ನಿಂಗ್ 8ರಿಂದ 2 ತನ ಇರ್ತಾರಿ ಅವ್ರು ಡ್ಯೂಟಿದವ್ರು. ಹಾ ಅವ್ರು ಹೇಳ್ಯಾರಿ ನೋಡಮ್ಮ ಹಿಂಗೈತಿ ಹಿಂಗನ ಇಲ್ರಿ ನಮ್ದು ಫಸ್ಟ್ ಬೇಬಿನೂ ಅಷ್ಟೇ ಇತ್ತು ಈ ಎರಡನ್ನೂ ಅಷ್ಟೇ ಅದರಿ ನಾವು ಇಲ್ಲಿ ಮಾಡ್ಕೋರಿ ನಾವ್ ಕೊಡ್ತೀವಿ ಸಹಿ ತಗೊಂಡಾರಿ. ಹಾ ಇವು ಎಲ್ಲಾ ಒಪ್ಕೊಂಡ್ರಿ ನಾವು ಮಧ್ಯಾಹ್ನದವ್ರು ಸೈನ್ ನೀವ್ ಹೇಳಿರೇನ್ರಿ ನಿಮ್ ಜೀವ ಕಾಪಾತೈತಿ ಹೋಗ್ರಿ ಅಂತ? ಹಾ ರೀ ಅಂದ್ ಹೇಳಿವ್ ಸರ್. ಅಲ್ರಿ ಸರ್ ಹಂಗ ಹೇಳಿಲ್ರಿ ಏನ್ ಬ್ಲೀಡಿಂಗ್ ಆಯ್ತು ಮಾಡ್ತಂದ್ರ ಏನ್ ಮಾಡ್ತೀರಿ 3ನೇದ್ ಇರ್ತೈತಿ ಇದು ಎಲ್ಲಾ ರಿಸ್ಕ್ ಇರ್ತಾವ ಮುಂದಕ್ ಹೋಗ್ರಿ ತಾಯಿ ಮಗು ಎರಡು ಚಲೋ ಇರ್ಬೇಕಲ್ಲ ಚಲೋ ಇದ್ರ ಚಲೋನೇ ಅಂತೀರಿ ಇದು ಆಯ್ತಂದ್ರ ಇರೋ ಆತ್ರಿ ಸುಮ್ ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ದ. ಇಲ್ರಿ ನಾವು ಸೈನೇ ಕೊಟ್ಟಿರಲ್ರಿ ನೀವ್ಯಾಕ ಅವ್ರ ಮುಂಜಾನೆ ಸಹಿ ಕೊಟ್ಟಿವಲ್ರಿ ಮಧ್ಯಾಹ್ನ ಬಂದ್ ಸಹಿ ಕೊಟ್ಟಿವ್ರಿ ಇಲ್ಲ ನೀವ್ಯಾಕ್ ಮಾಡ್ಕೊಳ್ಕೊಲ್ಲ ಅಂತೀರಿ ಅಂತ ತಂದ್ರಿ ನಾವ್ ಗಂಡ್ಮಗಾರಿ. ಅಣ್ಣ 6 ಗಂಟೆ 3ನೇ ಡೆಲಿವರಿ ಸಂಬಂಧ ನೀವು ಮುಂದೆ ರೆಕಮೆಂಡ್ ಮಾಡ್ರಿ ಅವರಿಗೆ? ಹಾ ಸರ್ ಮಾಡಿವ್ರಿ. ಆಮೇಲೆ ಕಾಲ್ ಮಾಡಿವ್ರಿ ಮೇಡಮ್ ಅವ್ರಿ ಹಿಂಗ್ ಅಲ್ಲಕತ್ತಾರಿ ಪೇಷಂಟ್ ನೋಡಮ್ಮ ಅವ್ರು ಎಷ್ಟ್ ಹೇಳಿದ್ರು ಕೇಳುದಿಲ್ಲ ಡೆಲಿವರ್ ಆಯ್ತಂದ್ರ ನೋಡ್ರಿ ಬ್ಲೀಡಿಂಗ್ ಆಗಲಾರ್ದಂಗ್ ನೋಡ್ಕೊರಿ ಅಂತ ತಂದ್ರಿ ಅವ್ರು. ಅಣ್ಣ ಸರ್ ಡೆಲಿವರ್ ಆದು 6:50ಕ್ಕೆ ಡೆಲಿವರ್ ಆಗೈತ್ರಿ. ಬ್ಲೀಡಿಂಗ್ ಹಂಗೆ ಪ್ಲಾಸೆಂಟ್ 5 ನಿಮಿಷದ ಪ್ಲಾಸೆಂಟ್ ಬಿತ್ತು. ಅಲ್ರಿ ಈಗ ಒಂದ್ರಿ ಮೇಡಮ್ ಅವ್ರ ಡೆಲಿವರಿ ಏನ್ ನೀವು ಸಿಜರಿಂಗ್ ಮಾಡ್ಕೊಂಡಿರೋ ನಾರ್ಮಲ್ ಆಗೈತ್ರಿ? ನಾರ್ಮಲ್ ಸರ್ ನಾರ್ಮಲ್ ರೀ. ನಾರ್ಮಲ್ ಆದ್ರೂ ಬ್ಲೀಡಿಂಗ್ ಆಗೈತ್ರಿ? ಹ್ಞೂ ಸರ್ ಬ್ಲೀಡಿಂಗ್ ಆಯ್ತು ಹೇಳಕತ್ತೀನಿ ಬ್ಲೀಡಿಂಗ್ ಆಗ್ತದ ನೀವು ಇದು ಮಾಡ್ಬೇಡ್ರಿ ಹಂಗ ಎಲ್ಲಾ ಹೇಳಿನ್ರಿ ಮೇಡಮ್ ಅವ್ರ. ನೀವು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಇಲ್ಲ ನಿಮ್ಮ ಪರಿಸ್ಥಿತಿ ಹಿಂಗೈತಿ ಕಮ್ ಐತಿ ನಿಮ್ ಹತ್ರ ಬಾಡ್ಯಾಗ ಬ್ಲಡ್ ಕಮ್ ಐತಿ ಹಿಂಗ ಏನ್ರ ಹೇಳಿರೇನೋ? 3ನೇ ಡೆಲಿವರಿ ಐತಿ ಮುಂದ್ ಹೋಗತ್ ಹೇಳಿರಿ? ಇಲ್ರಿ ಸರ್ ಬ್ಲಡ್ ಅರೇಂಜ್ ಮಾಡ್ಬೇಕು ಹಂಗೇನ ಬ್ಲೀಡಿಂಗ್ ಹೋಯ್ತಂದ್ರ ಬ್ಲಡ್ ತರ್ಬೇಕಾಗ್ತದ ನೀವು ಸಿವಿಲ್ ಇಲ್ಲಿ ಬ್ಲಡ್ ಇಲ್ಲ ಆಮೇಲೆ ಸಿವಿಲ್ ಹೋಗಿ ಯಾರ್ಯಾರು ತಗೊಂಬರ್ರಿ ಅಂತ ಎಲ್ಲಾ ಹೇಳಿ ಸರ್ ಅವ್ರಿಗೆ. ಐತ್ರಿ ಹಂಗೇನೈತ ನೀವು ಡೆಲಿವರ್ ಮಾಡ್ಕೊರಿ ಮುಂದಿನ ನಾವ್ ನೋಡ್ಕೋತೀವಿ ಅಂತ ಹೇಳ್ಯಾರ ಸರ್ ಅವ್ರ ಗಂಡ್ಮಕ್ಳು. ಈಗ ನೀವು ಇಲ್ಲಿ ಬ್ಲಡ್ ಅರೇಂಜ್ಮೆಂಟ್ ಆಗಲ್ಲ ಅಂದ್ರೆ ಪೇಷಂಟ್ ಕಮ್ ಬಿದ್ರ ಆಗ್ತದ ಸರ್ ಆ ಗ್ರೂಪ್ ಇರ್ಬೇಕಂತ ಹೇಳಿ ನಾವು ಇದು ಮಾಡಿಲ್ರಿ ಅದು. ಅಲ್ರಿ ಅವ್ರ ಯಾರ ಗ್ರೂಪ್ ನೀವು ಈಗ ಪೇಷಂಟ್ ಡೆತ್ ಆದ ಪೇಷಂಟ್ ತಂದಿಗೆಲ್ಲ ನೀವ್ ಯಾರ ಅವ್ರ ಹಸ್ಬೆಂಡ್ ಹೇಳಿದ್ರ ಅವ್ರ ಅರೇಂಜ್ಮೆಂಟ್ ಮಾಡ್ಕೋತಾರ ಹೌದಲ್ರಿ? ಈಗ ನೀವೇ ಎಲ್ಲಾನು ನೀವೇ ಹೇಳತ್ತೀರಿ ನಾವ್ ಅಡ್ವಾನ್ಸ್ ಹೇಳಿವಿ ಅಂತೀರಿ ಹೊಳ್ಳಿ ಬ್ಲಡ್ ಗ್ರೂಪ್ ನಾವು ಅವ್ರಿಗೆ ಬ್ಲಡ್ ಗ್ರೂಪ್ ಹೇಳಿಲ್ಲ ನೀವು. ಅಲ್ಲ ಅವ್ರದ್ದು ಯಾವ್ದು ಬ್ಲಡ್ ಗ್ರೂಪ್ ಯಾವ್ದು ಅದ ರೀ?